श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 20ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಏವಂ ಹಿರಣ್ಯಾಕ್ಷಂ ಅಸಹ್ಯ ವಿಕ್ರಮಃ ಸಂಸಾದಯಿತ್ವಾ ಹರಿರಾದಿಸೂಕರಃ ಜಗಾಮಲೋಕಂ ಸ್ವಮಖಂಡಿತೋತ್ಸವಂ ಸಮೀಡಿತಃ ಪುಷ್ಕರ ವಿಷ್ಟರಾದಿಭಿಃ. ಏವಂ ಅಸಹ್ಯ ವಿಕ್ರಮಃ ಆದಿಸೂಕರಃ, ಅಪರಿಮಿತವಾದ ಪರಾಕ್ರಮಶಾಲಿಯಾದ ಆದಿವರಾಹ ಸ್ವಾಮಿ ಭಗವಂತ ಶ್ರೀಹರಿ ಹಿರಣ್ಯಾಕ್ಷಂ ಸಂಸಾದಯಿತ್ವ, ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿ ಪುಷ್ಕರ ವಿಷ್ಟರಾದಿಭಿಃ ಸಮೀಡಿತಃ, ಬ್ರಹ್ಮಾದಿ ದೇವತೆಗಳಿಂದ ಸಂಸ್ತುತನಾಗಿ ಸ್ವಂ ಅಖಂಡಿತೋತ್ಸವಂ ಲೋಕಂ ಜಗಾಮ, ತನ್ನದೇ ಆದ ನಿತ್ಯ ಮಹೋತ್ಸವಮಯ, ಸದಾ ವೈಕುಂಠದಲ್ಲಿ ಮಹೋತ್ಸವಗಳು ನಡೀತಾ ಇರುತ್ತದೆ. ಅಂಥ ನಿತ್ಯ ಮಹೋತ್ಸವಮಯವಾದ ಆ ವೈಕುಂಠ ಲೋಕಕ್ಕೆ ಪರಮಾತ್ಮ ಹೋದ ಹಾಗೆಂತ ಹೇಳ್ತಾರೆ. ಮಯಾ ಯಥಾ ನೂಕ್ತಮಥಾದಿತೋ ಹರೇ ಕೃತಾವತಾರಸ್ಯ ಸುಮಿತ್ರ ಚೇಷ್ಟಿತಂ ಯಥಾ ಹಿರಣ್ಯಾಕ್ಷ ಉದಾರ ವಿಕ್ರಮೋ ಮಹಾಮೃಧೇ ಕ್ರೀಡನವನ್ನಿರಾಕೃತಃ. ಈ ವಿಚಾರವನ್ನೆಲ್ಲ ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಹೇ ಸುಮಿತ್ರ, ವಿದುರ, ಕೃತಾವತಾರಸ್ಯ ಹರೇಃ ಚೇಷ್ಟಿತಂ ಮಯಾ ಆದಿತಃ ಯಥಾ ಅನುಕ್ತಂ. ಪರಮಾತ್ಮನ ವರಾಹಾವತಾರ ತಾಳಿದ ಶ್ರೀಹರಿಯ ಲೀಲಾ ವಿಚಾರಗಳನ್ನ ಆರಂಭದಿಂದ ಯಥಾಶ್ರುತಂ, ನಾನು ಹೇಗೆ ಕೇಳಿದ್ದೇನೋ ತಥೈವ ತುಭ್ಯಂ ಉಕ್ತಂ, ಹಾಗೆ ನಿನಗೂ ಹೇಳಿದ್ದೇನೆ ಹಾಗೆ ಅಂತ. ಗುರುಗಳು ನಮಗೇನು ಹೇಳಿಕೊಟ್ರೋ ಅದನ್ನ ಹೇಳಬೇಕು ಹಾಗೆ ಅಂತ. ಅದರಿಂದ ಮಹಾಮೃಧೇ ಉದಾರ ವಿಕ್ರಮ ಹಿರಣ್ಯಾಕ್ಷ ಕ್ರೀಡನವತ್ ಯಥಾ ನಿರಾಕೃತಃ. ಆ ಯುದ್ಧದಲ್ಲಿ, ಮಹಾಯುದ್ಧದಲ್ಲಿ ಮಹಾಪರಾಕ್ರಮಿಯಾದ ಹಿರಣ್ಯಾಕ್ಷ ಚೆಂಡಾಡಿದಂತೆ ಪರಮಾತ್ಮ ಲೀಲೆಯಿಂದ ಅವನನ್ನ ಸಂಹಾರ ಮಾಡಿದ ಹಾಗೆ ಅಂತ. ಅದನ್ನ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ. ಹೇಗೆ ಪರಮಾತ್ಮ ಚೆಂಡಾಡಿದನೋ ಆ ವಿಚಾರವನ್ನೆಲ್ಲ ನಾನು ನಿನಗೆ ತಿಳಿಸಿದ್ದೇನೆ ಹಾಗೆ ಅಂತ. ಅಂದ್ರೆ ನಿನ್ನ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಅರ್ಥ. ಇತಿ ಕೌಶಾರ ವಾಖ್ಯಾತಂ ಆಶ್ರುತ್ಯ ಭಗವತ್ ಕಥಾಂ ಕ್ಷತ್ತಾನಂದಂ ಪರಂ ಲೇಭೆ ಮಹಾಭಾಗವತೋ ನೃಪ. ಈ ರೀತಿಯಾಗಿ ಮಹಾಭಾಗವತಃ ಶುಕ್ರಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ಪರಮ ಭಗವದ್ಭಕ್ತನಾದ ವಿದುರ ಮೈತ್ರೇಯರಿಂದ ಈ ರೀತಿಯಾಗಿ ಪರಮಾತ್ಮನ ವಿಚಾರವನ್ನ ಕೇಳಿ ಭಗವದ್ಕಥಾಂ ಶ್ರುತ್ವ ಪರಮಾನಂದಂ ಪ್ರಾಪ್ತವಾನ್, ಪರಮ ಆನಂದವನ್ನ ಹೊಂದಿದ ಅಂತ ಹೇಳ್ತಾರೆ. ಇದೆ ನೋಡಿ, ವಿಷ್ಣು ಭಕ್ತರು ಹೇಗಿರ್ತಾರೆ, ಪರಮಾತ್ಮನ ವಿಚಾರ ಕಿವಿಗೆ ಬಿದ್ದರೆ ಅದೇ ಅವರಿಗೆ ಪರಮ ಆನಂದ. ಇದೆಲ್ಲ ವಿಷ್ಣು ಭಕ್ತರ ಲಕ್ಷಣ. ವಿದುರನಿಂದ ಕಲಿಯಬೇಕಾದ್ದು ನಾವು. ಪರಮ ಆನಂದವನ್ನ ಹೊಂದಿದ್ರು ಹಾಗೆ ಅಂತ ಹೇಳ್ತಾರೆ. ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಉದ್ಧಾಮ ಯಶಸಾಂ ಸತಾಂ ಉಪಶ್ರುತ್ಯ ಭವೇನ್ಮೋದಃ ಶ್ರೀವತ್ಸಾಂಕಸ್ಯ ಕಿಂ ಪುನಃ. ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಉದ್ಧಾಮ ಯಶಸಾಂ ಸತಾಂ ಉಪಶ್ರುತ್ಯ ಮೋದಃ ಭವೇತ್. ಪರಮಾತ್ಮನ ಭಕ್ತರಾದ ಪವಿತ್ರವಾದ ಕೀರ್ತಿಯುಳ್ಳ ಮಹಾನುಭಾವರ ಚರಿತ್ರೆಯನ್ನ ಕೇಳಿದಾಗಲೇ ನಮಗೆ ಸಜ್ಜನರ ಮನಸ್ಸಿನಲ್ಲಿ ಆನಂದ ಆಗ್ತದೆ. ಮನಸ್ಸಿ ಹರ್ಷಃ ಭವತಿ. ಹಾಗಿರುವಾಗ
ಪರಮಾತ್ಮನ ಭಕ್ತರ ಕಥೆಯನ್ನ ಕೇಳಿದಾಗಲೇ ಪರಮಾನಂದ ಆಗ್ತದೆ. ಹಾಗೆಂದ್ರೆ ಪರಮಾತ್ಮನ ಕಥೆ ಕೇಳಿದಾಗ ಶ್ರೀವತ್ಸಾಂಕಸ್ಯ ಪುನಃ ಕಿಂ ಕೈಮುತ್ಯ ನ್ಯಾಯ. ಶ್ರೀವತ್ಸ ಚಿನ್ನ ಯುಕ್ತನಾದ ಪರಮಾತ್ಮನ ವಿಷ್ಣುವಿನ ಚರಿತ್ರೆಯನ್ನ ಕೇಳಿದರೆ ಆನಂದ ಆಗ್ತದೆ ಅಂತ ಇನ್ನೇನು ಹೇಳೋದು. ಹಾಗೆ ಯೋ ರಾಜೇಂದ್ರಂ ಜಶಗ್ರಸ್ತಂ ಧ್ಯಾಯಂತಂ ಚರಣಾಂಬುಜಂ ಕ್ರೋಶಂತೀನಾಂ ಕರೇಣೂನಾಂ ಕೃಚ್ಛ್ರತೋ ಮೋಚಯದ್ಧೃತಂ. ಯಹ ಚರಣಾಂಬುಜಂ ಧ್ಯಾಯಂತಂ, ಪರಮಾತ್ಮನ ಪಾದಕಮಲವನ್ನ ಧ್ಯಾನ ಮಾಡುತ್ತಾ, ಕ್ರೋಶಂತೀಂ ಕರೇಣೂನಾಂ ಜಶಗ್ರಸ್ತಂ, ಆ ಪರಮಾತ್ಮನೇ ಅಳ್ತಾ ಇದ್ದ ಆನೆ ಯಾರು? ಗಜೇಂದ್ರ. ಗಜೇಂದ್ರನನ್ನ ಅದು ತುಂಬಾ ದುಃಖ ಪಡ್ತಾ ಇತ್ತು. ಅಂತ ಆನೆಯನ್ನ ಗೃಹೀತಂ ಕೃಚ್ಛ್ರತಃ ಧೃತಂ ಅಮೋಚಯತ್, ಸಂಕಟದಿಂದ ಆ ಗಜೇಂದ್ರನನ್ನ ಕೂಡಲೇ ಮೋಚನೆ ಮಾಡಿದಲ್ಲವಾ. ಅಂಥ ಪರಮಾತ್ಮನ ಚರಿತ್ರೆ. ಅಂದರೆ ಆ ಗಜೇಂದ್ರನಿಗೆ ಬಂದ ಕಷ್ಟವನ್ನ ಪರಿಹಾರ ಮಾಡ್ತಾನೆ ತನ್ನ ಭಕ್ತರಾದ್ದರಿಂದ. ಅದೇ ರೀತಿಯಾಗಿ ಆ ವರಾಹದೇವರ ಚರಿತ್ರೆಯನ್ನ ಕೇಳಿ ಆ ಸಜ್ಜನರಿಗೆ ಬಂದ ಕಷ್ಟ ಎಲ್ಲವೂ ಕೂಡ ಪರಿಹಾರ ಆಗ್ತದೆ ಹಾಗೆಂಬ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೇಗೆ ಗಜೇಂದ್ರನಿಗೆ, ತನ್ನ ಭಕ್ತನಾದ ಗಜೇಂದ್ರನಿಗೆ ಅನುಗ್ರಹ ಮಾಡಿದ, ಅದೇ ರೀತಿಯಾಗಿ ಪರಮಾತ್ಮನ ಕಥೆಯನ್ನ, ವಿಷ್ಣು ಭಕ್ತರ ದುಃಖವನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ. ಯಾರೇ ಆಗಲಿ, ವಿಷ್ಣು ಭಕ್ತರಾಗಿ ಇರಲಿ, ಅವರ ದುಃಖವನ್ನೆಲ್ಲ ಪರಮಾತ್ಮ ಶೀಘ್ರಮೇವ ಕೂಡಲೇ ನಾಶ ಮಾಡ್ತಾನೆ ಹಾಗೆ ಅರ್ಥ. ತಂ ಸುಕಾರಾಧ್ಯಂ ರುಜುಭಿರನನ್ಯ ಶರಣೇ ನೃಭಿಃ ಕೃತಜ್ಞಃ ಕೋ ನ ಸೇವೇತ ದುರಾರಾಧ್ಯಮಸಾಧುಭಿಃ. ನಿಷ್ಕಪಟೈಃ ಅನನ್ಯ ಶರಣೈಃ ನೃಭಿಃ. ಕಪಟ ಇಲ್ಲದೆ, ಕಪಟ ಅಂದ್ರೆ ಮೋಸ ಮಾಡುವ ಬುದ್ಧಿ, ಮೋಸ ಮಾಡುವ ಬುದ್ಧಿಯಲ್ಲಿ ಮೋಸ ಮಾಡದೆ, ಭಗವದೇಕ ಶರಣೈಹಿ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಮಾನವರಿಂದ ಇಂಥ ಸುಲಭೇನ ಆರಾಧಯಿತುಂ ಯೋಗ್ಯಂ ಸುಖಾರಾಧ್ಯಂ, ಸುಲಭವಾಗಿ ಆರಾಧನೆ ಮಾಡ್ಲಿಕ್ಕೆ ಆಗ್ತದೆ ಪರಮಾತ್ಮನನ್ನ. ಪರಮಾತ್ಮನ ಕತೆ ಕೇಳಿದ್ರೆ ಸಾಕು, ಕೇಳ್ತಾ ಕೂಡಬೇಕು. ದುರಾರಾಧ್ಯಂ, ಆ ಪರಮಾತ್ಮ ಸಜ್ಜನರಿಂದ ಮಾತ್ರ ಆರಾಧ್ಯ, ಪೂಜೆಗೆ ಯೋಗ್ಯನಾದವ. ದುಷ್ಟ ಜನರು ಅವನನ್ನ ಪೂಜೆ ಮಾಡೋದಿಲ್ಲ. ದುಷ್ಟೈ ದುರಾರಾಧ್ಯಂ ಅಂತ ಹೇಳ್ತಾರೆ ನೋಡಿ. ದುರಾರಾಧ್ಯಂ ತಂ ಕೃತಜ್ಞ ಕಹನ ಸೇವೇತ. ಅಂಥ ಪರಮಾತ್ಮನನ್ನ ಯಾವನು ತಾನೇ ಗುಣಗ್ರಾಹಿಯಾದ ಪುರುಷ, ಯಾವನು ತಾನೇ ಸೇವೆ ಮಾಡೋದಿಲ್ಲ. ಸರ್ವೈಹಿ ಸಹ ಸೇವನೀಯ, ಎಲ್ಲರಿಂದಲೂ ಅವನು ಸೇವಿಸಲ್ಪಡಬೇಕು. ಪರಮಾತ್ಮನ ಕತೆ ಎಲ್ಲರೂ ಕೂಡ ಕೇಳಬೇಕು ಹಾಗೆಂಬ ಅದನ್ನ ಶುಕಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಯೋ ವೈ ಹಿರಣ್ಯಾಕ್ಷ ವದಂ ಮಹಾದ್ಭುತಂ ವಿಕ್ರೀಡಿತಂ ಕಾರಣ ಸೂಕರಾತ್ಮನಃ ಶೃಣೋತಿ ಗಾಯತ್ಯನುಮೋದತೇಂಜಸ ವಿಮುಚ್ಯತೆ ಬ್ರಹ್ಮವಧಾದಪಿ ದ್ವಿಜಃ. ಫಲಶ್ರುತಿ ಹೇಳ್ತಾ ಇದ್ದಾರೆ. ಯಹ ವೈ ಕಾರಣ ಸೂಕರಾತ್ಮನಃ, ಕಾರಣವರಾಹ ರೂಪ ಧರಿಸಿದೆ. ಅಂದ್ರೆ ಒಂದು ಕಾರಣದಿಂದ ದೇವತೆಗಳ ಕಾರ್ಯ ಆಗಬೇಕು ಎಂಬುದಕ್ಕಾಗಿ ವರಾಹ ರೂಪವನ್ನು ಧರಿಸಿದ ಪರಮಾತ್ಮನ ವಿಕ್ರೀಡಿತಂ ಮಹಾದ್ಭುತಂ, ಆಶ್ಚರ್ಯಕರವಾದ ಲೀಲಾಜಾಲವಾದ ಆ ಹಿರಣ್ಯಾಕ್ಷ ವಧೆ ಎನ್ನತಕ್ಕ ಆ ಲೀಲೆಯನ್ನ ಶೃಣೋತಿ ಗಾಯತಿ, ಯಾವನು ಕೇಳ್ತಾನೆ, ಯಾವನು ಹಾಡ್ತಾನೆ, ಅನುಮೋದತೆ, ಯಾರು ಸಂತೋಷ ಪಡ್ತಾನೆ, ಪರಮಾತ್ಮನ ಕಥೆಯನ್ನ ಹೇಳಬೇಕು, ಕೇಳಬೇಕು, ಸಂತೋಷ ಪಡಬೇಕು. ಅಭಿನಂದತಿ ಸಹ ದ್ವಿಜಃ ಅಂಜಸಾ ಬ್ರಹ್ಮವದಾದಪಿ ವಿಮುಚ್ಯತೆ. ಅಂತ ಭಗವದ್ಭಕ್ತನು ಬ್ರಹ್ಮಹತ್ಯಾದಿ ದೋಷಗಳಿಂದಲೂ ಕೂಡ ಘೋರಾಪಾತಾತಪಿ ಮುಕ್ತಃ ಭವತಿ, ಘೋರವಾದ ಪಾತಕರಿಂದಲೂ ಕೂಡ ಅವನು ಮುಕ್ತನಾಗ್ತಾನೆ ಹಾಗೆಂತ. ಅದಕ್ಕೆ ಹೇಳಿದ್ದು ಪರಮಾತ್ಮನ ಕಥೆ ಇದು ಮಹಾಪ್ರಾಯಶ್ಚಿತ್ತ. ಏನೋ ಗೊತ್ತಿಲ್ಲದೆ ಎಷ್ಟು ಜನ್ಮಗಳಲ್ಲಿ ಏನು ಪಾಪ ಮಾಡಿರ್ತೀವೋ ಗೊತ್ತಿರಲ್ಲ. ಪರಮಾತ್ಮನ ಕತೆ ಕೇಳ್ತಾ ಕೂತ್ಕೊಂಡ್ಬಿಟ್ರೆ, ಭಾಗವತ ವಿಚಾರ, ಮಹಾಭಾರತದ ವಿಚಾರ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಬ್ರಹ್ಮಹತ್ಯಾದಿ ಪಾಪಗಳು ಕೂಡ ನಾಶವಾಗ್ತದೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಗಮನಿಸ್ಬೇಕು ಅಂದ್ರೆ, ಶುಕಾಚಾರ್ಯರ ಮಾತು ಅಂದ್ರೆ ತುಂಬಾ ಎತ್ತರದ ಮಾತು. ರುದ್ರದೇವರ ಅವತಾರಿಗಳವರು.
ಆ ರುದ್ರದೇವರು ಈ ಮಾತನ್ನು ಹೇಳ್ತಾರೆ ಅಂದ್ರೆ ಅದು ನಿಜವಾದ ಸಂಗತಿ ಹಾಗೆ ಅಂತ ನಾವು ಭಾವಿಸಬಹುದು. ಆ ರೀತಿಯಾಗಿ ವರಾಹದೇವರ ಚರಿತ್ರೆಯನ್ನ ಭಾಗವತದಲ್ಲಿ ವಿವರಿಸಿದ್ದು ಏನೋ ಒಂದು 10 ಅಧ್ಯಾಯಗಳಲ್ಲಿ ಬಂದಿರುತ್ತದೆ, 4-5 ಅಧ್ಯಾಯಗಳಲ್ಲಂತೂ ಬಂದಿದೆ. ತತ್ಪೂರ್ವ ಕಥೆಯನ್ನು ಸೇರಿ ಇಟ್ಕೊಂಡ್ರು ಕೂಡ ಅದು ವಿಶೇಷವಾಗಿ ನಾವು ಅದನ್ನ ನಿರಂತರ ಪಾರಾಯಣ ಮಾಡತಕ್ಕದ್ದು, ಗಾನ ಮಾಡತಕ್ಕದ್ದು. ವರಾಹದೇವರ ದೇವಸ್ಥಾನಕ್ಕೆ ಹೋದ್ರೆ ಈ ಒಂದು ವಿಚಾರವನ್ನ ನಾವು ಶ್ಲೋಕ ರೂಪೇಣ ನಾವು ಓದಬೇಕು ಹಾಗೆ ಅಂತ, ಅರ್ಥ ಸಹಿತವಾಗಿ ತಿಳ್ಕೊಂಡು ಅದನ್ನ ಓದಬೇಕು ಹಾಗೆ ಅಂತ. ಅಂಥವರಿಗೆ ಮಹಾಪಾತಗಳಿಂದ ಅವರಿಗೆ ನಿರ್ಮುಕ್ತರಾಗ್ತಾರೆ ಹಾಗೆ ಅಂತ ನೋಡಿ. ಇದೆ ಮುಖ್ಯವಾಗಿ ನಾವು ಮಾಡಬೇಕಾದ್ದು. ಪಾಪಗಳು ಕಳಿಯೋದು ಹೇಗೆ ಅಂತ ನಮ್ಮ ಮುಂದೆ ದೊಡ್ಡ ಸಮಸ್ಯೆ ಇದೆ. ಹರಿಕತೆ ಕೇಳ್ತಾ ಇದ್ರೆ ಸಾಕು, ನಮ್ಮ ಪಾಪಗಳು ಪರಿಹಾರ ಆಗ್ತದೆ ಹಾಗೆ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅಂತ. ಏತನ್ಮಹಾಪುಣ್ಯ ಫಲಂ ಪವಿತ್ರಂ ಧನ್ಯಂ ಯಶಸ್ಯಂ ಪದಮಾಯುರಾಶಿಷಾಂ ಪ್ರಾಣೇಂದ್ರಿಯಾನಾಂ ಯುಧಿ ಧೈರ್ಯವರ್ಧನಂ ನಾರಾಯಣೋಂತೆ ಗತಿರಂಗ ಶೃಣ್ವತಾಂ. ಎಷ್ಟು ಚಂದ ಇದೆ ನೋಡಿ ಮಾತು. ಈ ಅಂಗ ಅಂದ್ರೆ ಪರೀಕ್ಷಿತ್ ರಾಜನ್ ಹೇಗೆ ಸಂಬೋಧನೆ ಮಾಡ್ತಾರೆ ನೋಡಿ. ಅಂಗ ಅಂದ್ರೆ ಏನು? ನನ್ನ ಪಾರ್ಟ್, ನನ್ನ ಶರೀರದ ಪಾರ್ಟ್ ಅನ್ನ ನಾನು ಎಷ್ಟು ಪ್ರೀತಿ ಮಾಡ್ತೇನೆ ಅದೇ ರೀತಿಯಾಗಿ ನಿನ್ನನ್ನು ಪ್ರೀತಿ ಮಾಡ್ತೇನೆ. ಅಂಗ ಏತತ್ ಮಹಾಪುಣ್ಯ ಫಲಂ ಪವಿತ್ರಂ ಧನ್ಯಂ. ಈ ಪರಮಾತ್ಮನ ವರಾಹದೇವರ ಚರಿತ್ರೆ ಅದು ಮಹಾಪುಣ್ಯಪ್ರದವಾದದ್ದು, ಪವಿತ್ರವಾದದ್ದು, ಪರಮ ಪಾವನ, ಧನ್ಯ, ನಮ್ಮನ್ನೇ ಧನ್ಯ ಅಂತ ಮಾಡಿಸತಕ್ಕದ್ದು. ಯಶಸ್ಯಂ, ಒಳ್ಳೆ ಕೀರ್ತಿಯನ್ನ ತಂದು ಕೊಡತಕ್ಕದ್ದು. ಆಯುರಾಶಿಷಾಂ ಪದಂ, ಆಯುಷ್ಯ, ಇನ್ನು ಏನೇನೋ ಬಯಕೆಗಳಿದೆಯೋ ಎಲ್ಲವನ್ನು ಕೂಡ ತಂದು ಕೊಡತಕ್ಕದ್ದು. ಮತ್ತು ಯುಧಿ ಪ್ರಾಣೇಂದ್ರಿಯಾನಾಂ ಧೈರ್ಯವರ್ಧನಂ. ಸಂಗ್ರಾಮದಲ್ಲಿ ಒಮ್ಮೊಮ್ಮೆ ಭಯ ಬಂದ್ಬಿಡುತ್ತದೆ. ಯುದ್ಧಕ್ಕೆ ಅಂತ ಹೋದಾಗ ಏನ್ ಮಾಡಿಬಿಡ್ತಾರೋ, ಯುದ್ಧ ಅಂದ್ರೆ ಏನು, ಡೂ ಆರ್ ಡೈ, ಅದೇ ಸಿಚುವೇಶನ್ ಅಲ್ಲಿ. ಅದರಿಂದ ಒಮ್ಮೊಮ್ಮೆ ಭಯ ಬರ್ತದೆ. ಅಂತಹ ಸಂದರ್ಭದಲ್ಲಿ ಧೈರ್ಯವರ್ಧಕಂ. ಯುದ್ಧ ಬೇಡ, ಮನೆಯಲ್ಲೇ ನಮಗೆ ಕೆಲವೊಮ್ಮೆ ಕೆಲವು ಘಟನೆಗಳನ್ನು ಕೇಳಿ ಎದುರ್ಕೊಂಡು ಕೂತಿರ್ತೀವಿ. ಅಂತಹ ಸಂದರ್ಭದಲ್ಲೂ ಅದೇ ಯುದ್ಧ ಇದ್ದಂಗೆ ಇರ್ತದೆ. ಅಂತಹ ಸಂದರ್ಭದಲ್ಲಿಲ್ಲ ನಾವು ಈ ವರಾಹ ಚರಿತ್ರೆಯನ್ನ ಓದಿದ್ರೆ ಮನಸ್ಸಿನಲ್ಲಿ ಇರತಕ್ಕ ಭಯ ಪರಿಹಾರ ಆಗ್ತದೆ ಹಾಗೆ ನೋಡಿ. ಎಷ್ಟು ದುಡ್ಡು ಇದ್ರೂ ಕೂಡ ಮನಸ್ಸಿನ ಭಯ ಪರಿಹಾರ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ದುಡ್ಡು ಅಕೌಂಟಲ್ಲಿ ಬ್ಯಾಂಕಲ್ಲಿ ಇರುತ್ತದೆ, ಭಯ ಪರಿಹಾರ ಆಗಬೇಕು, ಅದು ಮನಸ್ಸಿನ ವ್ಯಾಪಾರ ಅದು. ಅದರಿಂದ ಅಂತಹ ಪರಮಾತ್ಮನ ಕಥೆಗಳನ್ನು ಕೇಳಿದರೆ ಮನಃಶುದ್ಧಿ ಆಗ್ತದೆ, ಮನಸ್ಸಿನಲ್ಲಿ ಬರುವ ಭಯಗಳು ಹೋಗ್ತದೆ, ಮಹಾಪಾತಕಗಳು ಹೋಗ್ತದೆ. ಇನ್ನೇನ್ ಬೇಕು ಹೇಳಿ? ಸುಖವಾಗಿ ಮನುಷ್ಯ ಬಾಳೋದಕ್ಕೆ ಹರಿಕತೆ ದೊಡ್ಡ ಉಪಾಯ. ಅದರಿಂದ ಏತರಾಖ್ಯಾನಂ ಶೃಣ್ವತಾಂ ಜನಾನಾಂ, ಯಾರು ಈ ವರಾಹದೇವರ ಕಥೆಯನ್ನ ಕೇಳ್ತಾರೆ ಅಂತ ಜನರು ಜೀವನಾಂತೆ ಸ್ವಯಂ ಶ್ರೀ ನಾರಾಯಣ ಏವ ಪರಮಗತಿ ಭವತಿ. ಅಂತೆ ನಾರಾಯಣ ಗತಿ. ಮರಣ ಕಾಲದಲ್ಲಿ ನಾರಾಯಣನೇ ಅವರಿಗೆ ಗತಿಯಾಗಿ ರಕ್ಷಕನಾಗಿ ಇರ್ತಾನೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ವರಾಹದೇವರ ಚರಿತ್ರೆಯನ್ನ ವಿಶೇಷವಾಗಿ ಮೇಲಿಂದ ಮೇಲೆ ನಾವು ಆವೃತ್ತಿ ಮಾಡಬೇಕು. ಯಾಕೆ? ದುಷ್ಟರು ಹೋಗಬೇಕು ನೋಡಿ. ಹಿರಣ್ಯಾಕ್ಷ ಮುಂತಾದವರು ಹೋಗ್ಬೇಕು, ದುಷ್ಟರು ಹೋಗ್ಬೇಕು, ಮನಸ್ಸಿನಿಂದ ಹೋಗ್ಬೇಕು, ಮನಸ್ಸು ಶುದ್ಧ ಆಗಬೇಕು. ಅದರಿಂದ ಈ ಪರಮಾತ್ಮನ ಸ್ಮರಣೆ ನಮಗೆ ತುಂಬಾ ಅನುಕೂಲವಾದದ್ದು ಅಂತ ತಿಳಿಸ್ತಾ ಇದ್ದಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು. ಇಲ್ಲಿಗೆ 20ನೇ ಅಧ್ಯಾಯ ಸಮಾಪ್ತಿ ಆಯಿತು. ಶ್ರೀಮದ್ವೇಷಾತ್ಮ.